ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸಮ್ಮ ದೊಡ್ಮನಿ ಅವರಿಗೆ ಈ ಒಂದು ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಸಾಮಾನ್ಯರಿಗೆ ಉಪಾಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಅಮರಾವತಿ ಸಹಿತ ಈ ಒಂದು ಮಾಡೋಣ. ಮೊದಲನೇದಾಗಿ ಈ ಒಂದು ಸಮಾರಂಭದಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಬಂದಿರ್ತಾವಲ್ಲ, ಅಪ್ಲಿಕೇಶನ್ಸ್ ಎಲ್ಲರೂ ಕೂಡಿ ಡಿಸ್ಕಷನ್ ಮಾಡೋಣ. ಆ ಅಪ್ಲಿಕೇಶನ್ಸ್ ಅನ್ನ ನಾನೀಗ ಕಾರ್ಯದರ್ಶಿ ಅವರು ಇವತ್ತು ಅಬ್ಸೆಂಟ್ ಬಂದಿದ್ದು ಅದಕ್ಕಿಂತ ಮೊದಲೇದಾಗಿ ಯಥಾಸ್ಥಿತಿಯೊಳಗೆ ನಾವು ನಾಡಗೀತೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ದಯಮಾಡಿ ಎಲ್ಲರೂ ಎದ್ದುಕೊಂಡು ನಾಡಗೀತೆಗೆ ಗೌರವವನ್ನು ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳನ್ನ ಓದ್ತಾ ಇದ್ದೀನಿ. ಈ ಅರ್ಜಿಗಳನ್ನ ತಾವೆಲ್ಲರೂ ಪರಿಶೀಲಿಸಿ ಈ ಅರ್ಜಿಗಳ ಯಾವ ರೀತಿ ಇದ್ದಾವೋ ಅವುಗಳ ಪರಿಹಾರ ಏನು ಅನ್ನೋದನ್ನ ತೀರ್ಮಾನ ಕೈಗೊಳ್ಳೋದು ಅಥವಾ ಅದನ್ನ ಮುಂದಿನ ಹಂತದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗೋದನ್ನ ನಾವು ಹೇಳಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು 4ನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಡ್ಯಾಶ್ ಅವರು ತಮ್ಮ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ತಮ್ಮ ಒಂದು ಆಸ್ತಿಯನ್ನು ತಮ್ಮ ತಂಗಿ ಮಗಳಿಗೆ ವರ್ಗಾಯಿಸಿದ್ದಾರೆ. ಅದರ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಸೇರುತ್ತೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಅರ್ಜಿ. ಈಗ ಯಾರು ಏನಾದ್ರು ತಕರಾರು ಇದ್ರೆ ಅದನ್ನ ಆಮೇಲೆ ಸಭೆಯಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಮಲ್ಲವ್ವ ನಿಂಗಪ್ಪ ದೊಡ್ಮನಿ ಇವರು ಬಹಳ ವರ್ಷಗಳಿಂದ ಮನೆಯನ್ನ ಕಳ್ಕೊಂಡಿರ್ತಾರೆ. ಈ ಒಂದು ಫ್ಲಡ್ ಅಲ್ಲಿ ಅಂದ್ರೆ ಮೊನ್ನೆ ನೆರೆಹಾವಳಿ ಆದಾಗ ಮನೆಯನ್ನ ಕಳ್ಕೊಂಡಿದ್ರು. ಅದಕ್ಕಾಗಿ 2-3 ಸರಿ ಅರ್ಜಿಗಳನ್ನ ಕೊಟ್ಟರು ಸಹಿತ ಅವರಿಗೆ ಯಾವುದೇ ಮನೆ ಒಂದು ಫಲಾನುಭವಿ ಪಟ್ಟಿಲ್ಲ ಹೆಸರು ಬರದೇ ಇದ್ದಿದ್ದರಿಂದ ಅವ್ರು ಮೊನ್ನೆ ದಂಡಿ ಕೂತ್ಕೊಂಡಿದ್ರು. ಅವರಿಗೆ ತಾವುಗಳು ಏನು ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಮುಂದಿನ ಇದರಲ್ಲಿ ಚರ್ಚೆ ಮಾಡೋಣ. ಇನ್ನು 3ನೇ ಅರ್ಜಿ ಬಂದಿರ್ತಕ್ಕಂಥದ್ದು, ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಸಾಯಂಕಾಲದ ಸಮಯದಲ್ಲಿ ಮಕ್ಕಳು ಈಗ ಏನಪ್ಪ ಅಂದ್ರೆ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದ್ರೆ ಅನೇಕ ಚಟುವಟಿಕೆಗಳಂದ್ರೆ ಗುಂಪು ಕಟ್ಕೊಂಡು ಏನು ಮಾಡ್ತಿದ್ದಾರೆ, ಆ ಒಂದು ಪ್ರಾಥಮಿಕ ಶಾಲೆಯಲ್ಲಿ ವಾತಾವರಣವನ್ನು ಕಟ್ತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ. ಅದಕ್ಕಾಗಿ ಆ ಒಂದು ಶಾಲೆ ಮುಖ್ಯೋಪಾಧ್ಯಾಯರ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಹಿತ ನಾವು ಚರ್ಚೆ ಮಾಡೋಣ. ಇನ್ನು ಬಂದಿರ್ತಕ್ಕಂಥ 5ನೇ ಅರ್ಜಿ ಏನು ಅಂತ ಹೇಳಿದ್ರೆ, ಈ ಒಂದು ಎಲ್ಲ ವಾರ್ಡ್ನಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ನೀರಿನ ಸಮಸ್ಯೆ. ಸೊ ವಾಟರ್ ಮ್ಯಾನ್ಗಳನ್ನು ಚೇಂಜ್ ಮಾಡಬೇಕು ಅಂತೇಳಿ ಪದೇ ಎಲ್ಲರೂ ಸಹಿತ ಆ ಒಂದು ಅಪ್ಲಿಕೇಶನ್ ಅನ್ನು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಗಂಭೀರವಾಗಿ ಅಧ್ಯಕ್ಷರು ಏನು ಮಾಡಬೇಕು, ಈ ಒಂದು ವಿಷಯವನ್ನ ಎಲ್ಲ ಸದಸ್ಯರ ಜೊತೆಗೆ ಚರ್ಚಿಸಿ, ಯಾಕಂದ್ರೆ ಎಲ್ಲ ಸದಸ್ಯರಿಗೂ ಎಲ್ಲ ವಾರ್ಡ್ಗಳಿಗೂ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ವಿಷಯವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿಗಳನ್ನ ಬಂದಿರ್ತಕ್ಕಂಥ ಅರ್ಜಿಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತುಗಳನ್ನು ಮಾತಾಡಿ ಒಂದೆರಡು ವಿಷಯಗಳನ್ನ ಹೇಳ್ರಿ. ಬಂದಿರ್ತಕ್ಕಂಥ ಅರ್ಜಿಗಳ ಬಗ್ಗೆ ಹೇಳ್ರಿ. ಈಗ ನಾ ಏನು ಹೇಳಿದ್ರೆ ಅರ್ಜಿಗಳ ಬಗ್ಗೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡಿ ಏನು ಅವರಿಂದ ಬಂದಿರ್ತಕ್ಕಂಥ
ಬಂದು ಕೇಳಿ ಹೊಂದಾವಣಿ ಅರ್ಜಿ ಮಾಡಿಸಿರ್ತೀವಿ. ಕಲಕಲ ಬಾಯಿ ಮಾಡಿದ್ರೆ ಯಾರು ಮಾಡೋದಿಲ್ಲ. ಮಾಡ್ತಾರ ಅವ್ರೆಲ್ಲ ವಿಡಿಯೋ ಗೊತ್ತೈತಿ, ಅಧ್ಯಕ್ಷರಿಗೆ ಗೊತ್ತೈತಿ. ಅಧ್ಯಕ್ಷರ ನಿಮ್ಮ ಸಮಯವನ್ನ ಅಧ್ಯಕ್ಷತೆ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿ ಮಾರ್ಗದರ್ಶನವನ್ನ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿದ್ರೆ, ನಾನು ಬಂದು 1 ಮಂತ್ ಆಯ್ತು, ನನಗೆ ಏನು ಗೊತ್ತಿಲ್ಲ. ಇರ್ತಕ್ಕಂಥ ವಿಡಿಯೋರು ಏನ್ ಮಾಡಿ ಹೋಗಿದಾರ, ಏನೇ ಯಾವ ಚಟ್ಟನ ಬರ್ತಿದಾರ, ಯಾರಿಗೆ ಬರ್ತಿದಾರ, ಬಟ್ ಏನೂ ಗೊತ್ತಿಲ್ಲ ನನಗೆ. ಇನ್ನು ಸ್ಟಡಿ ಮಾಡ್ಲಿಕ್ಕೆ 1 ಮಂತ್ ಬೇಕಂತೆ. ಅದು ಸ್ಟಡಿ ಮಾಡಿದಾದ್ಮೇಲೆ ನಾನು ಹೇಳಿದ್ದೇನೆ ಎಲ್ಲಿ ಬಜೆಟ್ ಎಲ್ಲಿ ಗೋಲ್ ಆಗೈತೆ ಅಂತ ಹೇಳಿ. ಅಧ್ಯಕ್ಷರು ಪಾಪ ಆಗಿರ್ತಕ್ಕಂಥ ಅಧ್ಯಕ್ಷರು ಅನಕ್ಷರಸ್ಥರಾಗಿರೋದ್ರಿಂದ ಯಾವುದೇ ಮಾಹಿತಿ ಅವರು ಸರಿಯಾಗಿ ಸಿಕ್ಕಿಲ್ಲ. ಅವ್ರೇನ್ ಮಾಡಿದಾರ, ಅನಾವಶ್ಯಕವಾಗಿ ದುಡ್ಡನ್ನ ಪೋಲ್ ಮಾಡಿರ್ತಕ್ಕಂಥದ್ದು ಅದೆಲ್ಲ ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ನಾನು ಬಂದ್ಮೇಲೆ ಏನು ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು. ಯಾಕಂದ್ರೆ ಗ್ರಾಮೀಣ ವಾಸ ನಮ್ಮ ಒಂದು ಪಂಚಾಯತಿಗೆ, ನಮ್ಮ ಪಂಚಾಯತಿ ಗ್ರಾಮ ವಿಕಾಸಕ್ಕೆ ಸೆಲೆಕ್ಟ್ ಆಗಿತ್ತು, ಹುಡುಗಿ ಗ್ರಾಮ ಪಂಚಾಯತಿ. ಈ ಒಂದು ಗ್ರಾಮ ಪಂಚಾಯತಿಯ ಅನುದಾನವನ್ನ ನಾವು ಯಾವ ರೀತಿ ಸದುಪಯೋಗ ಪಡ್ಕೋಬೇಕು ಅನ್ನೋದನ್ನ ಕ್ರಿಯಾಯೋಜನೆ ಹಾಕೊಂಡು ನಾವು ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನ ಎಲ್ಲಾ ಅಧ್ಯಕ್ಷರ ಅನುಮತಿ ಮೇರೆಗೆ, ನಿಮ್ಮೆಲ್ಲರ ಒಂದು ಅನುಮತಿ ಮೇರೆಗೆ ನಾವು ಮಾಡ್ತೇವೆ. ಯಾವುದೇ ಹಣವನ್ನ ಎಲ್ಲಿ ಹೋಗಲಾದ ರೀತಿಯಲ್ಲಿ ಆದ್ರ ಸಾಲದ ಜವಾಬ್ದಾರಿಯನ್ನ ನಾವು ತಗೊಳ್ಳೋದಿಲ್ಲ. ನಿಷ್ಠುರವಾಗಿ ಹೇಳ್ತೇನೆ. ಯಾಕಂತಂದ್ರೆ ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ಕಡಿಮೆ ಅಮೌಂಟ್ ಅನ್ನ ನಾವು ಸಾಲಕ್ಕೆ ತಗೊಂಡ್ವಿ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅಧ್ಯಕ್ಷರ ಜೊತೆಗೆ ನೀವು ಕೂಲಂಕುಷವಾಗಿ ಏನ್ ಮಾಡ್ರಿ, ವಿನಮ್ರತೆಯಿಂದ ಸಾವಧಾನದಿಂದ ಚರ್ಚೆ ಮಾಡ್ರಿ. ಮನೆ ಬಗ್ಗೆ ಸ್ವಲ್ಪ ಹೊಂದ ಬಗ್ಗೆ ಹೇಳಿರಲ್ಲ, ಅವರು ಇಂಥ ಒತ್ತಡದಿಂದ ಮತ್ತೆ ಏನಾರು ಅರ್ಜಿ ಕೊಟ್ರ ಏನ್ ಮಾಡ್ಯಾರ್ರಿ? ಅವರು ಇಂಥ ಅರ್ಜಿ 2-3 ಸರಿ ಅರ್ಜಿ ಕೊಟ್ಟಿದ್ರಂತ್ರಿ. ಅದು ಅಧ್ಯಕ್ಷರ ಇವರು ಹೊಸಬ್ರ 3 ತಿಂಗಳಾಗಿ ಜಾಯ್ನ್ ಆಗಿರ್ತಕ್ಕಂಥದ್ದು. ಅಧ್ಯಕ್ಷರು ಸರಿಯಾದ ಮಾಹಿತಿ ಇಲ್ಲ. ಇನ್ನ ಹಳೆ ಅಧ್ಯಕ್ಷರು ಏನ್ ಮಾಡಿದಾರ, ಅಪ್ಲಿಕೇಶನ್ ಕೊಟ್ಟಿರ್ತಕ್ಕಂಥದ್ದನ್ನ ಕಂಪ್ಯೂಟರ್ ಆಪರೇಟರ್ ಕೊಟ್ಟಿದಾರ. ಹೋಗಿ ಕಂಪ್ಯೂಟರ್ ಆಪರೇಟರ್ ಎಲ್ಲ ಇಟ್ಟಿದಾರ ಅಂತ ಹೇಳಿ. ಈಗ ಅದನ್ನು ಹಳೆ ತಕ್ಷಣ ಜಗ್ಗಬೇಕು, ಕರಿಬೇಕು. ಈಗ ಅದೇ ಅದಕ್ಕಾಗಿ ಒಂದೇ ಮೀಟಿಂಗ್ ಮಾಡೋಣ. ಎಲ್ಲರೂ ಸೇರಿ ಒಂದು ಟೈಮ್ ಅನ್ನ ಕೊಟ್ಟು ಅವರನ್ನ ಬರ್ಲಿಕ್ಕೆ ಮಾಜಿ ಅಧ್ಯಕ್ಷರನ್ನ ಬರಕ್ ಹೇಳನ್ರಿ, ಮಾಜಿ ಉಪಾಧ್ಯಕ್ಷರನ್ನ ಬರಕ್ ಹೇಳೋಣ. ಅದ್ರ ಜೊತೆಗೆ ಏನ್ ಮಾಜಿ ಪಿಡಿಒ ನಮ್ಮಲ್ಲಿ ಬಂದು ವರ್ಕ್ ಮಾಡಿದಾರಲ್ಲ ಏನ್ ಕೆಲಸಗಳನ್ನ ಮಾಡಿದಾರ, ಎಲ್ಲಿ ಪೆಂಡಿಂಗ್ ಕೆಲಸ ಎಲ್ಲ ನಮಗ ಮ್ಯಾಕ್ ಪೊರಾಟಿಂದ ನೀರಿಂದ ಕುಂತಿನ ಇಲ್ಲ, ಕುಂಟಾಡ ನೀರಿಂದ ಕಳಿಸಿಲ್ಲ, ಜಲ್ದಿ ಮೇಲೆ ಬಂದಿಲ್ಲ. ಒಂದು ಅರ್ಧ ಊರಿಗೆ ಐತಿ, ಅರ್ಧ ಊರಿಗೆ ಈಗ ನಿಮ್ಗೆ ಅಧ್ಯಕ್ಷರಿಗೆ ಸಂಬಂಧ ಐತಿ. ಮತ್ತೆ ನಮ್ಮ ಅಧ್ಯಕ್ಷರ ಜೊತೆಗೆ ನಾನು ಮಾತಾಡಿದ್ವಿ. ಅವರು ಸಹಿತ ಎಲ್ಲ ಮ್ಯಾಪ್ ಹಾಕಿ ನಾವು ಒಂದ್ 2 ಕಡೆ ಹೋಗಿ, ಅಂದ್ರೆ ಈ ಒಂದು ಮೇಲ್ಗುಡ್ಡದಲ್ಲಿ 2 ಕಡೆ ಟ್ಯಾಂಕ್ ಅನ್ನ ಫುಲ್ ಮಾಡಿ ನೀರು ಬರ್ತಾವಿಲ್ಲ ಅಂತ ಹೇಳಿ ಸರ್ವೆ ಮಾಡಿ ಬಂದಿದ್ದೀವಿ. ನಾವು ಮಾಡ್ತೇವೆ. ಜವಾಬ್ದಾರಿ ನಮ್ಮ ಅಧ್ಯಕ್ಷರಿಗೆ ನಮಗ ಬಿಟ್ಟಿರ್ತಕ್ಕಂಥದ್ದು. ಅದು ಸಮಸ್ಯೆ ಬಿಡ್ರಿ, ವಾಟರ್ ಮ್ಯಾನ್ ಮತ್ತು